ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ KPSC ಮುಖಾಂತರ ಕಂಡಕ್ಟ್ ಮಾಡಲಾದಂಥ ಸಾಮಾನ್ಯ ಅಧ್ಯಯನ ಪತ್ರಿಕೆ ಅಥವಾ ಜನರಲ್ ನಾಲೆಜ್ ಪೇಪರ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಈ ಒಂದು ಕ್ವಶನ್ ಪೇಪರನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಸಾಲ್ವ್ ಮಾಡೋಣ. ಕ್ವಶನ್ಗಳು ಇಂಗ್ಲೀಷಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತವೆ, ಬಟ್ ನಾನು ಎಕ್ಸ್ಪ್ಲನೇಷನು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಒಂದು ಈ ಭಾಷೆಯಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್. ಇಫ್ A's father is B, ನೋಡಿ, ಇಫ್ A's father is B, ಫಾದರ್ ಅಂದರೆ ನಾವು ಇದು ಸ್ಕ್ವೇರ್ ಅಂತ ತಿಳ್ಕೊಳ್ಳೋಣ. C is the father of B. C is the father of B. Next, D is A's mother. D ಏನಂತಾನಪ್ಪ, ಇದು ಏದು ಮದರ್ ಆದರೆ ಇವರಿಬ್ಬರು ಕಪಲ್, ಹಸ್ಬೆಂಡ್ ಆ್ಯಂಡ್ ವೈಫ್. ಓಕೆನಾ? ನೆಕ್ಸ್ಟ್, ದೆನ್ ಹೌ ಈಸ್ C ರಿಲೇಟೆಡ್ ಟು D? ಈಗ ಈ C Dಗೆ ಹೇಗೆ ಸಂಬಂಧ? ಹೇಗೆ ಸಂಬಂಧಪ್ಪ? ಈ ಸಿನ ಮಗ ಯಾರು? B. ಮಗನ ಹೆಂಡತಿ ಯಾರು? ಸೊಸೆ ಅಂದರೆ ಈ C ಏನಾದಪ್ಪ? ಹೌ ಈಸ್ C ರಿಲೇಟೆಡ್ ಟು D? D ಮೀನ್ಸ್ ಫಾದರ್ ಇನ್ ಲಾ. ಸೊ ಕರೆಕ್ಟ್ ಆನ್ಸರ್ ಈಸ್ ಫಾದರ್ ಇನ್ ಲಾ ಅಂದರೆ ಮಾವ. ನೆಕ್ಸ್ಟ್, ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಅ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ನಾಗರಿಕ. ಈ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೇನು? ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದು ಯಾವ ಒಂದು ವಿಧಿಯಲ್ಲಿ ಬರ್ತದಪ್ಪ? ಇದು 19(1)A. ಇದೇನು ಹೇಳ್ತದ? ಆಲ್ ಸಿಟಿಜನ್ ಶಾಲ್ ಹ್ಯಾವ್ ದ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಮೀನ್ಸ್ ಆಲ್ ಸಿಟಿಜನ್ ಹ್ಯಾವ್ ದ ರೈಟ್ ಟು ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಆ್ಯಂಡ್ ಒಪಿನಿಯನ್ಸ್ ಫ್ರೀಲಿ. ಅಂದರೆ ಪ್ರತಿಯೊಬ್ಬ ನಾಗರಿಕ ತನ್ನದೇ ಆದ ಒಂದು ಅನಿಸಿಕೆ, ತನ್ನ ಒಂದು ಒಪಿನಿಯನ್ಗಳನ್ನು ಫ್ರೀಲಿ ಏನಪ್ಪ ವ್ಯಕ್ತಪಡಿಸ್ಬೋದು. ನೆಕ್ಸ್ಟ್, ಅರೇಂಜ್ ದ ಫಾಲೋಯಿಂಗ್ ಸ್ಟೇಜಸ್ ಇನ್ ದ ಎನಾಕ್ಟ್ಮೆಂಟ್ ಆಫ್ ಬಜೆಟ್ ಇನ್ ಪ್ರಾಪರ್ ಆರ್ಡರ್. ಇಲ್ಲೇ ಬಜೆಟಲ್ಲಿ ಈ ಒಂದು ಬಜೆಟಲ್ಲಿ ಒಂದು ಪರ್ಟಿಕ್ಯುಲರ್ ಏನದಪ್ಪ ಟರ್ಮ್ಸ್ ಇದ್ದಾವೆ, ಒಂದು ಏನಪ್ಪ ಸ್ಟೇಜಸ್ ಇದ್ದಾವೆ. ಅದನ್ನು ಒಂದು ಪ್ರಾಪರ್ ಸ್ಟೇಜಸಲ್ಲಿ ಅದನ್ನು ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲೇ ಮೊದಲಿಗೆ ಪ್ರೆಸೆಂಟೇಷನ್ ಟು ಲೆಜಿಸ್ಲೇಚರ್ ಇದು ಬರುತ್ತೆ. ಮೊದಲ ಪ್ರೆಸೆಂಟೇಷನ್ ಮಾಡಬೇಕು. ನೆಕ್ಸ್ಟೇ ಜನರಲ್ ಡಿಸ್ಕಷನ್. ಆ ಒಂದು ಪ್ರೆಸೆಂಟೇಷನ್ ಏನು ಮಾಡಿರ್ತಾರಲ್ಲ ಅದರ ಮೇಲೆ ಒಂದು ಸಾಮೂಹಿಕ ಅಥವಾ ಒಂದು ಸಾಮಾನ್ಯ ಚರ್ಚೆ, ಜನರಲ್ ಡಿಸ್ಕಷನ್ ಆದಮೇಲೆ ವೋಟಿಂಗ್ ಆನ್ ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್, ವೋಟಿಂಗ್ ಮಾಡೋದು. ನೆಕ್ಸ್ಟ್, ಅಪ್ರೋಪ್ರಿಯೇಷನ್ ಬಿಲ್. ವೋಟಿಂಗ್ ಆದಮೇಲೆ ಅಪ್ರೋಪ್ರಿಯೇಷನ್ ಬಿಲ್ಲನ್ನು ಕ್ರಿಯೇಟ್ ಮಾಡೋದು. ನೆಕ್ಸ್ಟ್, ಫೈನಲ್ ಆಗಿ ಫೈನಾನ್ಸ್ ಬಿಲ್ ಅಂದರೆ ಹಣಕಾಸು ಮಸೂದೆ. ಅಂದರೆ ಈ ಒಂದು ಹಣಕಾಸು ಮಸೂದೆಯನ್ನು ಮಾಡಿದ್ರೆ ಅಂದರೆ ಏನಪ್ಪ ಆಗತ್ತಪ್ಪ, ಈ ಒಂದು ಬಜೆಟನ್ನು ನೀವು ಎನಾಕ್ಟ್ಮೆಂಟಲ್ಲಿ ಅಂದರೆ ಒಂದು ಕಾರ್ಯರೂಪಕ್ಕೆ ತರಬಹುದು. ನೆಕ್ಸ್ಟ್, ರಾಜಸ್ಥಾನ್ ಈಸ್ ಆನ್ ಏರಿಯಾ ಆಫ್ ಇನ್ಲ್ಯಾಂಡ್ ಡ್ರೈನೇಜ್. ವಿಚ್ ಆಫ್ ದಿ ಫಾಲೋವಿಂಗ್ ಸಾಲ್ಟ್ ಲೇಕ್ಸ್ ಈಸ್ ದ ಲಾರ್ಜೆಸ್ಟ್? ಸಾಲ್ಟ್ ಲೇಕ್ ಅಂದರೆ ಏನಪ್ಪ? ಉಪ್ಪಿನ ಸರೋವರ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಬರುತ್ತಾ? ಸಾಂಬಾರ್ ಸರೋವರ. ಇಲ್ಲಿ ಈ ಒಂದು ಸಾಂಬಾರ್ ಸರೋವರ ಅಥವಾ ಸಾಂಬಾರ್ ಲೇಕ್ ಅನ್ನೋದು
ಇದು ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಓಕೆನಾ. ನೆಕ್ಸ್ಟ್, ಎಕ್ಸ್ಪ್ಲೋಷನ್ ಆಫ್ ಮೌಸ್ ಪಾಪ್ಯುಲೇಷನ್ ಲೀಡ್ಸ್ ಟು ದ ಫಾಲೋವಿಂಗ್ ಎಕ್ಸ್ಪೆಕ್ಟ್. ಅಂದರೆ ಈ ಒಂದು ಇಲಿಗಳ ಒಂದು ಸಂಖ್ಯೆ ಹೆಚ್ಚಾಯ್ತಂದ್ರೆ ಇಲ್ಲಿ ಕೆಳಗೆ ಕೊಟ್ಟಂಥ ಯಾವ್ಯಾವ ಒಂದು ಹೆಮ್ಮಾರಿಗಳು ಅಥವಾ ಒಂದು ಈ ರೋಗಗಳು ಬರ್ಬೋದು ಒಂದನ್ನು ಬಿಟ್ಟು. ಅಂದರೆ ಅದು ಕರೆಕ್ಟ್ ಆಪ್ಷನ್ 4 ಎಬೋಲಾ. ಎಬೋಲಾ ಇದು ಇಲಿಯಿಂದ ಬರಲ್ಲ. ಇದು ಎಬೋಲಾ ಯಾವ ಒಂದು ಜೀವಿಯಿಂದ ಬರ್ತದಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲಿಯಿಂದ ಬರೋದು ಪ್ಲೇಗ್ ಬರುತ್ತೆ, ಲ್ಯಾಪ್ಟೋಸ್ಪಿರೋಸಿಸ್ ಬರುತ್ತೆ, ಹ್ಯಾಂಟಾವೈರಸ್ ಪಲ್ಮಿನರಿ ಸಿಂಡ್ರೋಮ್ ಬರುತ್ತೆ. ಈ 3 ಬರ್ತಾವೆ. ನೆಕ್ಸ್ಟ್, ಇಫ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ 2 ಲಾಂಗ್ ಪ್ಯಾರಲಲ್ ಕಂಡಕ್ಟರ್ಸ್ ಇನ್ ದ ಸೇಮ್ ಡೈರೆಕ್ಷನ್ ದೆನ್ ದ ಕಂಡಕ್ಟರ್ಸ್. ಅಂದರೆ ಈ ಕರೆಂಟು 2 ವಾಹಕಗಳಲ್ಲಿ ಸೇಮ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾಯಿದ್ರೆ ಆವಾಗ ಆ ಕಂಡಕ್ಟರ್ ಏನಾಗ್ತಾವಪ್ಪ, ಆವಾಗ ಅಟ್ರ್ಯಾಕ್ಟ್ ಈಚ್ ಅದರ, ಒಂದಕ್ಕೊಂದು ಆಕರ್ಷಣೆಗೆ ಒಳಗಾಗ್ತಾವ. ಸೇಮ್ ಡೈರೆಕ್ಷನ್ ಅಂತ ಏನಪ್ಪ, ಒಂದೇ ಡೈರೆಕ್ಷನಲ್ಲಿ. ಅಥವಾ ಈ ಥರನೂ ಅನ್ಬೋದು ನೀವು, ಅಟ್ರ್ಯಾಕ್ಟ್ ಆಗ್ತಾವೆ. ಇದಾದರೆ ಇದು ರಿಪೇಲ್, ಇದು ಅಟ್ರ್ಯಾಕ್ಟ್ ಆಗುತ್ತೆ, ಇದು ರಿಪೇಲ್ ಆಗುತ್ತೆ. ವಿಚ್ ವಾಸ್ ದ ಫಸ್ಟ್ ಸೌತ್ ಈಸ್ಟ್ ಏಷಿಯನ್ ಕಂಟ್ರಿ ಟು ಎಲಿಮಿನೇಟ್ ಟ್ರ್ಯಾಕೋಮಾ? ನೇಪಾಳ. ಮೊಟ್ಟ ಮೊದಲು ಈ ಒಂದು ಆಗ್ನೇಯ ಏಷ್ಯಾದ ಒಂದೇ ಒಂದು ಕಂಟ್ರಿ ಯಾವುದಪ್ಪ ಅಂದ್ರೆ ಫಸ್ಟು ಟ್ರ್ಯಾಕೋಮಾನ ಹೋಗಲಾಡಿಸಿತ್ತು ಅಂದರೆ ಅದು ನೇಪಾಳ. ನೆಕ್ಸ್ಟ್ ಕ್ವಶನ್ ನೋಡಿ, 8 to 9. ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ದ ಸೇಲ್ಸ್ ಆಫ್ ಬ್ಯಾಟ್ರೀಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಅ ಕಂಪನಿ ಓವರ್ ದ ಇಯರ್ಸ್. ಸ್ಟಡಿ ದ ಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ನಂಬರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಟ್ರೀಸ್ ಸೋಲ್ಡ್ ಬೈ ಅ ಕಂಪ್ನಿ ಓವರ್ ದ ಇಯರ್ಸ್. ಅಂದರೆ ಇಲ್ಲಿ ಟೈಪ್ ಆಫ್ ಬ್ಯಾಟ್ರೀಸು, ನಂಬರ್ ಆಫ್ ಬ್ಯಾಟ್ರೀಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲೇನು ಕೇಳಿದ್ದಾರೆ, ಈ ಒಂದು ಟೇಬಲ್ ಮೇಲೆ ಈ 8 and 9 ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಬೇಕು. ಫಾರ್ ವಿಚ್ ಬ್ಯಾಟ್ರಿ ಈಸ್ ದ ಟೋಟಲ್ ಸೇಲ್ ಆಫ್ ಆಲ್ ದ 7 years ದ ಮ್ಯಾಕ್ಸಿಮಮ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರ್ತಪ್ಪ, 32H. ಈ 32Hನ್ನು ಎಲ್ಲ ಎಡಿಷನ್ ಮಾಡಿ ನೋಡಿದ್ರೆ ಇದು ಮ್ಯಾಕ್ಸಿಮಮ್ ಬರುತ್ತಾ. ಓಕೆನಾ. ನೆಕ್ಸ್ಟ್, ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದ ನಂಬರ್ ಆಫ್ 35Ah ಬ್ಯಾಟ್ರೀಸ್ ಸೋಲ್ಡ್ ಇನ್ 2003 and 2007? ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ, 39,000. ಇಲ್ಲಿ ನೋಡಿ, ಇದು 35H 2003 and 2007. ಇದನ್ನು ಮೈನಸ್ ಮಾಡಿ 84 minus 45 ಮಾಡಿ ಎಷ್ಟಾಗುತ್ತಪ್ಪ, ಇದು 9, ಇದು 3. ಸೊ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ 1000 ಅದಾವ ಅಂದ್ರೆ 39,000. ಓಕೆನಾ. ನೆಕ್ಸ್ಟ್, burials of Harappan culture have been found in India at. ಈ ಒಂದು ಅವಶೇಷಗಳು, ಈ ಒಂದು ಹರಪ್ಪ ಸೈಟದು, ಈ ಒಂದು ಹರಪ್ಪ ನಾಗರಿಕತೆಯ ಒಂದು ಅವಶೇಷಗಳು ಏನಪ್ಪ, ಈ ಒಂದು ಇಂಡಿಯಾದಲ್ಲಿ ಯಾವ ಭಾಗದಲ್ಲಿ ಯಾವ ಒಂದು ಪ್ಲೇಸಲ್ಲಿ ಸಿಕ್ಕಾವಂತ ನೀವು ಇಲ್ಲಿ ಕರೆಕ್ಟ್ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಕಾಲಿಬಂಗನಲ್ಲಿ ಸಿಕ್ಕಿದೆ, ಲೋಥಲಲ್ಲಿ ಸಿಕ್ಕಿದೆ, ಫರ್ಮಾನಲ್ಲಿ ಸಿಕ್ಕಿದೆ, ರಾಕಿಗಡಿಯಲ್ಲಿ ಕೂಡ ಸಿಕ್ಕಿದೆ. ಸೊ ಆಪ್ಷನ್ 4 ಈಸ್ ಕರೆಕ್ಟ್, ABCD. Article 15 of 3 of the Constitution of India
empowers the state to make special provision for. It is for the women and children. ಮಹಿಳಾ ಮತ್ತು ಬಾಲ ಕಲ್ಯಾಣ ಅಥವಾ ಈ ಒಂದು ಚಿಕ್ಕ ಮಕ್ಕಳದು ಈ ಮಕ್ಕಳ ಮತ್ತು ಮಹಿಳಾ ಸಂಬಂಧ. Which amendment of the Constitution of India added 10th schedule 10ನೇ ಅನುಸೂಚಿ to the Constitution which contains provisions regarding disqualifications on the grounds of defection. ಇದು ಪಕ್ಷಾಂತರ ನಿಷೇಧ ಅಂತ ಗೊತ್ತಿರ್ಬೋದು ನಿಮಗೆ. ಡಿಸ್ಕ್ವಾಲಿಫಿಕೇಷನ್ ಆನ್ ದ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್. ಸೊ ಇಲ್ಲಿ ಕರೆಕ್ಟ್ ಏನು ಬರ್ತಪ್ಪ, ತಿದ್ದುಪಡಿ ಯಾವುದು 52ನೇ ತಿದ್ದುಪಡಿ ಅದು ಆರ್ 52nd ಅಮೆಂಡ್ಮೆಂಟ್. ನೆಕ್ಸ್ಟ್ ಕ್ವಶನ್, ರಾಣಿಗಂಜ್ ಕೋಲ್ಸ್ ಆರ್ ಆಫ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಟೈಪ್. ಇವು ರಾಣಿಗಂಜ್ ಕಲ್ಲಿದ್ದಲು ಹೈ ಮಾಯ್ಶ್ಚರ್ ಆ್ಯಂಡ್ ಹೈ ವೊಲಾಟೈಲ್. ಓಕೆನಾ, ಹೈ ಮಾಯ್ಶ್ಚರ್ ಆಗಿರ್ತಾವ ಮತ್ತು ವೊಲಾಟೈಲ್ ಟೈಪಲ್ಲಿ ಇರ್ತಾವ. ದೆನ್ ರಾಣಿಗಂಜ್ ಕಲ್ಲಿದ್ದಲು, ಈ ರಾಣಿಗಂಜ್ ಅನ್ನೋದು ಯಾವ ಸ್ಟೇಟಲ್ಲಿ ಕಂಡುಬರ್ತದ ಅಂದರೆ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಲ್. ಈ ರಾಣಿಗಂಜ್ ಕೋಲ್ಫೀಲ್ಡ್ ಅನ್ನೋದು ಇದು ಅಸನ್ಸೋಲ್ ಮತ್ತು ದುರ್ಗಾಪುರ್ ಈ ಒಂದು ಸಬ್ ಡಿವಿಷನಲ್ಲಿ ಕಂಡುಬರ್ತದೆ. ಸೊ ಇಟ್ ಈಸ್ ಮೇನ್ಲಿ ಸಿಚುವೇಟೆಡ್ ಇನ್ ವೆಸ್ಟ್ ಬೆಂಗಾಲ್. ನೆನಪಿರಲಿ. ನೆಕ್ಸ್ಟ್, an association between two organisms in which one travels on the body of another is called. ಒಂದರ ಬಾಡಿ ಮೇಲೆ ಒಂದು, ಈ ಒಂದು ಅಸೋಸಿಯೇಷನ್ಗೆ ಏನಂತಾರೆ? ಫೋರೆಸಿ ಇದು ಕರೆಕ್ಟ್ ಆನ್ಸರ್. ಅಂದರೆ ಇಲ್ಲಿ ಫೋರೆಸಿ ಇಲ್ಲಿ ಆ್ಯಕ್ಚುಲಿ ಏನಾಗಿರ್ತದಪ್ಪ, ಒಂದು ಜೀವಿಯ ಮೇಲೆ ಮತ್ತೊಂದು ಜೀವಿ ತನ್ನ ಒಂದು ಚಲನವಲನ ಅಥವಾ ಒಂದರ ಮೇಲೆ ಒಂದು ನಡೆಯೋದಕ್ಕೆ ಈ ಒಂದು ಟ್ರಾವೆಲ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತದ. ಸೊ ಈ ಒಂದು ಸಂಬಂಧಕ್ಕೆ ಫೋರೆಸಿ ಅಂತಾರೆ. When a wave is reflected at a rare surface, the change in phase is 0. ಓಕೆನಾ, 0 ಬರುತ್ತೆ ಕರೆಕ್ಟ್ ಆನ್ಸರ್. ಮೇರಾ ಇಂಡಿಯಾ ವಾಸ್ ಲಾಂಚ್ಡ್ ಬೈ Union Minister of Health and Family Welfare to eliminate which of the following diseases in India by 2030? ಮಲೇರಿಯಾ. ಈ ಒಂದು ಮಲೇರಿಯಾನ ಹೋಗ್ಲಾಡ್ಸೋಕ್ಕೆ ಈ ಮೇರಾ ಇಂಡಿಯಾ ಇದನ್ನು ಈ ಆರೋಗ್ಯ ಇಲಾಖೆಯಿಂದ ಏನು ಮಾಡಲಾಗಿದೆಯಪ್ಪ, ಲಾಂಚ್ ಮಾಡಲಾಗಿದೆ. 2030 ಒಳಗಾಗಿ ಇದನ್ನು ಎಲಿಮಿನೇಟ್ ಮಾಡಬೇಕು ಅಂತ. ನೇಮ್ ದ ಕಾಂಗ್ರೆಸ್ ಲೀಡರ್ ಇನ್ ದ ನಾರ್ತ್ ವೆಸ್ಟ್ ಫ್ರಂಟಿಯರ್ province who led mass demonstration by the red shirts. Khan Abdul Ghaffar Khan. ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರೊವಿನ್ಸ್ ಅಂದರೆ ಯಾವುದಪ್ಪ? ನಾರ್ತ್ ವೆಸ್ಟ್ ಅಂದರೆ ಈ ನಮ್ಮ ಭಾರತದ ಈಶಾನ್ಯ ಭಾಗದಲ್ಲಿ, ಅಂದರೆ ಇದು ರಾಜಸ್ಥಾನ, ಪಂಜಾಬು, ಹರಿಯಾಣ ಏನು ಬರ್ತದಲ್ಲ, ಈ ಗಡಿನಾಡ ಗಾಂಧಿ ಅಂತ ಹೆಸರುವಾಸಿಯಾದ ಖಾನ್ ಅಬ್ದುಲ್ ಗಫಾರ್ ಖಾನ್ ಇವರ ಒಂದು ನೇತೃತ್ವದಲ್ಲೇ ಇದೆ ಏನು ಮಾಡಲಾಗಿದೆಯಪ್ಪ, ಈ ಒಂದು ಇಟ್ಸ್ ಲೆಡ್ ಬೈ ದ ಮಾಸ್ ಡೆಮಾನ್ಸ್ಟ್ರೇಷನ್ ಬೈ ದ ರೆಡ್ ಶರ್ಟ್ಸ್. ಎಸ್, ಇಲ್ಲಿ ನೀವು ಕನ್ನಡದಲ್ಲಿ ನೋಡ್ಬೋದು. ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಕೆಂಪು ಅಂಗಿ ದಳವು
ನಡೆಸಿದ ಬೃಹತ್ ಬಹಿರಂಗ ಸಭೆಯ ನೇತೃತ್ವ ವಹಿಸಿದ ಕಾಂಗ್ರೆಸ್ ನಾಯಕರನ್ನು ಹೆಸರಿಸಿ. ಖಾನ್ ಅಬ್ದುಲ್ ಗಫರ್ ಖಾನ್. ನೆಕ್ಸ್ಟ್, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ವಾಸ್ ಕಾನ್ಸೀವ್ಡ್ ಇನ್ ಗ್ರೇಟ್ secrecy and passed at a single sitting of the Imperial Legislative Council. When was this act passed? ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಪಾಸ್ ಆಗುತ್ತಾ. ಆ ಆ್ಯಕ್ಟ್ ಯಾವ ಒಂದು ಇಶ್ಯೂಯಲ್ಲಿ ಪಾಸ್ ಆಗಿದೆಯಪ್ಪ ಅಂದ್ರೆ 1878. Which dynasty was also known as the Andhravratyas? ವೆರಿ ವೆರಿ ಇಂಪಾರ್ಟೆಂಟ್ ಇದು. ಶಾತವಾಹನರನ್ನು ಆಂಧ್ರಭೃತ್ಯರು ಅಂತ ಕೂಡ ಕರೀತಾರೆ. ಶಾತವಾಹನ ಆಲ್ಸೋ ನೋನ್ ಆಸ್ ಆಂಧ್ರಭೃತ್ಯಾಸ್. ನೆಕ್ಸ್ಟ್, ಇನ್ ವಿಚ್ ಆಫ್ ದಿ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇಟ್ ಈಸ್ ಹೆಲ್ಡ್ ದ್ಯಾಟ್ ದೇರ್ ಈಸ್ ನೋ ನೀಡ್ ಟು ಲಿಂಕ್ ಆಧಾರ್ ವಿತ್ ಬ್ಯಾಂಕ್ ಅಕೌಂಟ್ಸ್, mobile phones and school admissions? Justice K.S. Puttaswamy and another versus Union of India and others. Okay na. Surya Raita scheme in Karnataka provides. Surya Raita idu solar powered pump sets to the farmer. ಈ ಒಂದು ಸೋಲಾರ್ ಪವರ್ಡ್ ಅಂದರೆ ಈ ಸೋಲಾರ್ ಪವರ್ ಮೇಲೆ ಇದೇನಪ್ಪ ಆ ಒಂದು ಪಂಪ್ಸೆಟ್ಗಳು ರನ್ ಆಗಲಿಕ್ಕೆ ಅದು ರನ್ ಆಗಬೇಕಂತ ಆ ಟೈಪ್ ಆಫ್ ಪಂಪ್ಸೆಟ್ಸ್ಗಳನ್ನು ಇವರಿಗೆ ಹಂಚೋದು. ಸೂರ್ಯ ರೈತ. ಮ್ಯಾಚ್ ದ ಫಾಲೋವಿಂಗ್ ಡ್ಯಾಮ್ಸ್ ವಿತ್ ರಿಲೇಟೆಡ್ ಟು ರಿವರ್ಸ್. ಹಿರಾಕುಡ್ ರಿವರ್ ಎತ್ತರ ಮೇಲಿದೆಯಪ್ಪ? ಮಹಾನದಿ. ಓಕೆನಾ, ಮಹಾನದಿ. ನೆಕ್ಸ್ಟ್, ಥೀನ್ ಡ್ಯಾಮ್. 1 minute. ಎಸ್, ಹಿರಾಕುಡ್ ಮಹಾನದಿ. ಥೀನ್ ಡ್ಯಾಮ್ ರಾವಿ ರಿವರ್. ದೆನ್ ಪೋಂಗ್ ಡ್ಯಾಮ್. ಪೋಂಗ್ ಇಟ್ ಈಸ್ ಆನ್ ಬಿಯಾಸ್. ಇದು ನೀವು ನೆನಪಿಡ್ರಿ. ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್. ಓಕೆ, ಬಟ್ here BP ಅಂದರೆ B for Bias, P for Pong, Bias Pong. Salal project ಇದು ಚಿನಾಬ್, CS, ಚಿನಾಬ್ ಆನ್ Salal on ಚಿನಾಬ್. ಓಕೆನಾ, ಸೊ ಆಪ್ಷನ್ 1 is correct. Athlete's foot is a disease caused by. It's by fungus ಇಂದ. Next, most of the radiocarbon found on the earth is formed naturally in the upper atmosphere as a result of. ಇದು ರೇಡಿಯೋಕಾರ್ಬನ್ ಅನ್ನೋದು ಏನಪ್ಪ, ಈ ನಮ್ಮ ಪೃಥ್ವಿಯ ಮೇಲ್ಭಾಗದಲ್ಲಿ ಈ ಒಂದು ವಾತಾವರಣದ ಈ ಅಪ್ಪರ್ ಅಟ್ಮಾಸ್ಫಿಯರಲ್ಲಿ ಏನಾಗುತ್ತಪ್ಪ, ಫಾರ್ಮೇಷನ್ ಆಗುತ್ತಾ. ಯಾವ ಟರ್ಮಲ್ಲಿ? ಇನ್ ಟರ್ಮ್ಸ್ ಆಫ್, ಆ್ಯಸ್ ಎ ರಿಸಲ್ಟ್ ಆಫ್ ಅಂತ ಕೇಳಿದ್ದಾರೆ. ಸೊ ಅದು collision between fast neutrons and nitrogen nuclei present in the atmosphere. Okay now. Next and last question for this session. Which of the following Union territory was selected for Niti Ayoga's pilot study with reference to the achievement of sustainable development? So idu correct answer ಏನಾಗುತ್ತೆ? ಜಮ್ಮು ಆ್ಯಂಡ್ ಕಾಶ್ಮೀರ್. ಫ್ರೆಂಡ್ಸ್, ಮುಂದಿನ ಒಂದು ಸೆಷನಲ್ಲೇ ಏನು ಮಾಡೋಣಪ್ಪ, ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ನಾನು ಈಗ ಕೆಲವೊಂದು ಜನ ಕೇಳ್ತಾಯಿದ್ರು, ಸ್ವಲ್ಪ ಇಂಗ್ಲೀಷಲ್ಲಿ ಕೂಡ ಇದು ಮಾಡಿಪ್ಪ ಏನಂದ್ರು. ಕೆಲವೊಂದು ಜನ ಏನು ಮಾಡ್ತಿರ್ತಾರೆ, ಕನ್ನಡ ಬಿಟ್ಟು ಇಂಗ್ಲೀಷಲ್ಲಿ ಕೂಡ ಒಂದು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಅಂಥ ಒಂದು ಅಭ್ಯರ್ಥಿಗಳಿಗಿದು ಯೂಸ್ಫುಲ್ಲು. ಓಕೆನಾ? ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.